ದೇವಸ್ಥಾನಕ್ಕೆ ಕೊಟ್ಟಿದ್ದು ದೇವಸ್ಥಾನಕ್ಕೆ, ಅದನ್ನು ಚರ್ಚು ಮಸ್ತಿಗೆ ಯಾಕೆ ಬಳಸಬೇಕು? ನಮ್ಮ ದೇವಸ್ಥಾನದ ಉಂಡಿಗಳ ದುಡ್ಡುಗಳನ್ನ ಬೇರೆದಕ್ಕೆ ಏನಕ್ಕೆ ಬಳಸ್ತೀರಾ? ಅವ್ರು ಬೇಕಾದ್ರೆ ಅವ್ರಿಗೆ ಕೊಟ್ಕೊಳ್ಳಿ, ಅವ್ರಿಗೆ ಬೇಕಾದವರು. ನಾವೇನಾರು ಹೋಗಿ ಮುಸ್ಲಿಮ್ಸ್ ಅವ್ರದ್ದು ಚರ್ಚು ಇಸ್ಕೊಬತ್ತೀವ? ಇಲ್ಲ. ಕಂಟ್ರೋಲಿಂಗ್ ಅಥಾರಿಟಿ ತಗೊಂಡಾದ್ಮೇಲೆ ಮಸೀದಿ ಚರ್ಚು ದೇವಸ್ಥಾನ ಅಂತ ನೋಡಬಾರ್ದು, ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕು. ಸೆಕ್ಯುಲರ್ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಅವರೇ ಎಲ್ಲ ಜಾತಿ ಭೇದ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಇದು. 135 ಸೀಟ್ ಕೊಟ್ಟು ಅವ್ರನ್ನ ತಂದುಬಿಟ್ಟಿದ್ದೀವಿ. ಆಡಿದೆ ಆಟ ಆಗುತ್ತೆ ಅಷ್ಟೇ. ಭಕ್ತಾದಿಗಳು ದೇವಸ್ಥಾನಕ್ಕೆ ಹಣ ಕೊಡ್ತಾರೆ, ಆ ಹಣನ ಮಸೀದಿಗಳು ಮತ್ತು ಚರ್ಚ್ ಅಭಿವೃದ್ಧಿಗೂ ಬಳಸ್ಬೋದು. ಇದು ಸರಿನಾ ಸರ್ ನಿಮ್ಮ ಅಭಿಪ್ರಾಯ? ಅಲ್ಲಿ ಮಸೀದಿ ಮತ್ತು ಚರ್ಚಿಂದನೂ ತಂದು ದೇವಸ್ಥಾನ ಅಭಿವೃದ್ಧಿ ಮಾಡೋಕೆ ಅವ್ರು ಕೊಡಲ್ವಲ್ಲ. ಮತ್ತು ದೇವಸ್ಥಾನಕ್ಕೆ ಇರಬೇಕು, ಮಸೀದಿ ಮತ್ತು ಚರ್ಚದು ಅವ್ರಿಗೆ ತಪ್ಪದು. 100% ತಪ್ಪದು. ಯಾವುದೇ ಕಾರಣಕ್ಕೂ ಬಳಸ್ಬೋದು. ದೇವಸ್ಥಾನಗಳೇ ಮಾತ್ರ ಬಳಸ್ಬೇಕು. ಕಾಣಿಕೆ ಹಾಕ್ತಾರಲ್ಲ, ಅದನ್ನ ಚರ್ಚು ಮಸೀದಿಗಳ ಅಭಿವೃದ್ಧಿಗೆಲ್ಲ ಬಳಸ್ತಾ ಇದ್ದಾರೆ. ಇದು ಸರಿನಾ ಸರ್? ಅದು ತಪ್ಪಲ್ವಾ? ನಮ್ಮ ದೇವಸ್ಥಾನದ ಉಂಡಿಗಳ ದುಡ್ಡುಗಳನ್ನ ಬೇರೆದಕ್ಕೆ ಏನಕ್ಕೆ ಬಳಸ್ತೀರಾ? ಓಲಿ ಈಗ ನೀವು ಮುಸಲ್ಮಾನ್ ಸಮುದಾಯ ಇದೆಯಲ್ಲ, ಅವ್ರಿಗೆ ಬಳಸ್ತೀರಾ, ಓಕೆ. ಅವರ ಸಮುದಾಯದಲ್ಲಿ ಬರ್ತಕ್ಕಂಥ ಆದಾಯನ ತಂದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಬಳಸ್ತೀರಾ? ನೀವು ಬಳಸಲ್ಲ. ನೀವು ನಮ್ಮ ದೇವಸ್ಥಾನದ ದುಡ್ಡನ್ನ ನಮ್ಮ ದೇವಸ್ಥಾನಕ್ಕೆ ನೀವು ಬಳಸಬೇಕು. ಕಾಣಿಕೆ ಹಣನ ಈಗ ಚರ್ಚು ಮಸೀದಿಗೆಲ್ಲ ಬಳಸ್ಕೊಂತ ಇದ್ದಾರೆ. ಅದು ಸರಿನಾ? ಅದು ತಪ್ಪಲ್ವಾ? ತಪ್ಪೇ ಅದು. ನಮ್ಮ ಹಿಂದೂಗಳ ದುಡ್ಡು ಹಿಂದೂಗಳಿಗೆ ಸೇರಬೇಕು. ನಾವೇನಾರು ಹೋಗಿ ಮುಸ್ಲಿಮ್ಸ್ ಅವ್ರದ್ದು ಚರ್ಚು ಇಸ್ಕೊಬತ್ತೀವ? ಇಲ್ಲ. ಅವ್ರು ನಮಗೆ ಕೊಡ್ತಾರ? ಇಲ್ಲ. ಅದು ತಪ್ಪು. ದೇವಸ್ಥಾನಕ್ಕೆ ನಾವು ಉಂಡಿಗೆ ನಾವು ದೇವಸ್ಥಾನಕ್ಕೆ ಹಾಕಿರೋದು ನಮ್ಗೆ ಇಂಪ್ರೂವ್ ಆಗಲಿ, ನಮ್ಮ ದೇವಸ್ಥಾನಕ್ಕೆ ಇಂಪ್ರೂವ್ ಆಗಲಿ, ನಾವು ಹೋದರೆ ನಮ್ಗೆ ಅನುಕೂಲ ಆಗಲಿ ಅಂತ ನಾವು ಹಾಕ್ತೀವಿ. ಅವ್ರು ಮಾಡೋದೇನು? ಇವ್ರಿಗೆ ಮುಸ್ಲಿಮ್ಗೆ ಕ್ರಿಶ್ಚಿಯನ್ಗೆ ಹಾಕ್ತಾರೆ. ಅದು ಸರಿನಾ? ಅದು ತಪ್ಪು. ಅದು ಅವ್ರು ಮಾಡಬಾರ್ದು. ಅದು ತುಂಬ ಅನ್ಯಾಯ. ದೇವಸ್ಥಾನಕ್ಕೆ ಕೊಟ್ಟಿದ್ದು ದೇವಸ್ಥಾನಕ್ಕೆ, ಅದನ್ನು ಚರ್ಚು ಮಸ್ತಿಗೆ ಯಾಕೆ ಬಳಸಬೇಕು? ಅವ್ರು ಬೇಕಾದ್ರೆ ಅವ್ರಿಗೆ ಕೊಟ್ಕೊಳ್ಳಿ, ಅವ್ರಿಗೆ ಬೇಕಾದವರು. ಅಟ್ಲೀಸ್ಟ್ ನಮ್ಮ ಹಿಂದೂ ಜನಕ್ಕೆ ಒಬ್ಬರಿಗೂ ಕೊಡ್ತಾ ಇಲ್ಲ. ಅವರು ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲ ಮುಸ್ಲಿಮ್ಸ್ ಕೊಡ್ತಾ ಇದ್ದಾರೆ. ಅವ್ರು ಇದು ಮಾಡ್ತಾ ಇದ್ದಾರೆ, ಅವ್ರು ಮುಂದೆ ತರ್ತಾ ಇದ್ದಾರೆ. ಬಡವರೆಲ್ಲ ಭಿಕ್ಷಾ ಬೇಡ್ಕೊಂತ ತಿಂತಿದ್ದಾರೆ ನಮ್ಮ ಹಿಂದೂಗಳು. ಅವ್ರು ನೋಡಲ್ಲ. ಅಭಿವೃದ್ಧಿಗೆ ಏನಕ್ಕೆ ಸರ್ ಕೊಡಬೇಕಾದ್ದು? ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕದು. ಇವಾಗ ಜನಗಳಿಗೆ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟು ಜನಗಳು ದೇವಸ್ಥಾನಕ್ಕೆ ದುಡ್ಡೇ ಹಾಕ್ದಂಗೆ ಆಗ್ಬಿಟ್ಟಿದ್ದಾರೆ. ಇವಾಗ ದುಡ್ಡೇ ಆಗ್ತಾ ಇದ್ದಿಲ್ಲ. ಎಲ್ಲ ತಗೊಂಡೋಗಿ ಎಲ್ಲ ಅವರು ಏನೇನೋ ಅವ್ರವ್ರು ತಿಂದಾಕ್ತಾರೆ. ದೇವಸ್ಥಾನ ನೋಡಿ, ಗೌರ್ಮೆಂಟ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ದೇವಸ್ಥಾನ ಚೆನ್ನಾಗಿ ನಡೀತಾನೆ ಇಲ್ಲ. ಊಟದ ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲ ಪಾಳು ಬಿದ್ದುಬಿಟ್ಟಾವ ದೇವಸ್ಥಾನಗಳು. ಆ ಥರ ಇದೆ. ಅವರೇ ದೇವಸ್ಥಾನದವರು, ಅವ್ರದ್ದೊಂದು ಸಮಿತಿ ಇರುತ್ತೆ, ಅವರೇ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ ದೇವಸ್ಥಾನನ. ಅದನ್ನು ಯಾವುದೇ ಕಾರಣಕ್ಕೂ ಅದ್ರ ದುಡ್ಡು ಮುಟ್ಟಬಾರ್ದು ಇವರು. ಈಗ ಆಮೇಲೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಕೊಟ್ಟ ಕಾಣಿಕೆಯಲ್ಲಿ ಸರ್ಕಾರ ಚರ್ಚು ಮಸೀದಿ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದೆ. ಅಯ್ಯೋ, ಅದು ನಾವು ಕೊಟ್ಟಿದ್ದು ಅವ್ರು ಯಾಕೆ ಮಾಡಬೇಕು? ಮಾಡಬಾರ್ದು. ಆ ಥರ ತಪ್ಪದು. ನಾವು ಚರ್ಚು ಮಸೀದಿ ಕೊಡುವಂಗೆ ನಾವು ಉಂಡಿಗೆ ಹಾಕ್ಬೇಕಾ? ಅಲ್ವಾ? ತಪ್ಪು. ಅದೂ ತಪ್ಪೇನೆ. ಮಸೀದಿ ಕೊಡಬಾರ್ದು, ಚರ್ಚ್ಗೂ ಕೊಡಬಾರ್ದು. ಬಟ್ ಕೊಡ್ತಾ ಇದೆ. ಕೊಡ್ತಾ ಇದೆ. ಈ ಸರ್ಕಾರ ಕೊಡ್ತಾರೆ. ಬೇಡ, ಅದು ಬೇಕಿಲ್ಲ. ಆ ದೇವ್ರಿಗೆ ಏನಾಯ್ತದ ಅದನ್ನ ಮಾಡಬೇಕು. ಭಕ್ತಾದಿಗಳ್ಗೆ ಅನ್ನ ಹಾಕ್ಲಿ, ಭಕ್ತಾದಿಗಳನ್ನ ಸಹಕರಿಸ್ಲಿ. ಬೇಕಾರೆ ಇದು ಮಾಡಬೇಕು. ಅಂಥದ್ದನ್ನ ಇಲ್ಲದ ಅದು ಹೆಂಗಪ್ಪ ಇವರು ಇದು ಮಾಡ್ಕೊಂಡಾರ? ತನ್ನನ್ನು ತಾನು ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋ ಸರ್ಕಾರಗಳು ಚರ್ಚು ಮತ್ತು ಮಸೀದಿ ಸುದ್ದಿಗೆ ಹೋಗಲ್ಲ, ಆದರೆ ದೇವಸ್ಥಾನನ ಕಂಟ್ರೋಲ್ ಮಾಡ್ತವೆ. ಇದು ಸರಿನಾ? ಅದು ತಪ್ಪೇ. ಕಂಟ್ರೋಲಿಂಗ್ ಅಥಾರಿಟಿ ತಗೊಂಡಾದ್ಮೇಲೆ ಮಸೀದಿ ಚರ್ಚು ದೇವಸ್ಥಾನ ಅಂತ ನೋಡಬಾರ್ದು, ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕು. ಇವಾಗ ಸರ್ಕಾರ ತನ್ನನ್ನು ತಾನು ಸೆಕ್ಯುಲರ್ ಅನ್ಕೊಳತ್ತೆ, ಅಂದರೆ ನಾನು ಯಾವ ಜಾತಿ ಧರ್ಮಕ್ಕೆ ಸೇರಿಲ್ಲ ಅಂತ. ಸೆಕ್ಯುಲರ್ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಅವರೇ ಎಲ್ಲ ಜಾತಿ ಭೇದ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಬಹುಸಂಖ್ಯಾತರ ಹಿಂದೂಗಳಲ್ಲಿ ಬೇಕಾದಷ್ಟು ಜನ ಪಾಪ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ತುಂಬ ಬಡತನದಿಂದ ಹೇಳ್ತಾ ಇದ್ದಾರೆ ಜನ. ಅವ್ರಿಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ ಪಾಪ, ಅಷ್ಟು ಒದ್ದಾಡ್ತಾ ಇರ್ತಾರೆ. ಅವ್ರಿಗೇನಿಲ್ಲ. ಅಲ್ಪಸಂಖ್ಯಾತರು ಅಂದ್ಬಿಟ್ಟು ಎಲ್ಲ ಅವರಿಗೆ ಕೊಟ್ಬಿಟ್ಟು ಇವರೆಲ್ಲ ಬೇರೆಯವರೆಲ್ಲ ಎಲ್ಲಿ ಹೋಗ್ಬೇಕು? ಆ ಥರ ಮಾಡಬಾರ್ದು. ಇವರು ನಾವು ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಈ ಸರ್ಕಾರ ಇರೋದೇ ಒಂದು ಜಾತಿಗೋಸ್ಕರ ಇರೋ ಸರ್ಕಾರ. ಅದಕ್ಕೊಂದು ಕಾನೂನು ಬರಬೇಕು. ಅದನ್ನು ಏನಿದ್ರು ನರೇಂದ್ರ ಮೋದಿ ಅವರೇ ಮಾಡ್ಬೇಕು. ಅದನ್ನು ಬೇರೆ ಯಾರ ಕೈಲಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ದೇವಸ್ಥಾನದ ದುಡ್ಡನ್ನು ನಮ್ಮ ಹಿಂದೂಗಳೇ ಬಳಸಬೇಕು. ಆ ಕಂಟ್ರೋಲ್ನ ಅವರೇ ತಗೋಬೇಕು. ಚರ್ಚು ಮಸೀದಿ ಸುದ್ದಿಗೆ ಹೋಗಲ್ಲ, ಬಟ್ ದೇವಸ್ಥಾನದ ದುಡ್ಡು ಮಾತ್ರ ತಗೊಂತಾರೆ. ಏನು ಹೇಳ್ತಾರೆ? ಸರಿನಾ? ಅದು ತಪ್ಪದು. ಹಂಗೆಲ್ಲ ಕೊಡಬಾರ್ದು. ನಮ್ಮ ದುಡ್ಡು ನಮಗೆ ಇರಬೇಕು. ಅವ್ರ ಹತ್ರನೂ ಇಸ್ಕೋಬೇಕು. ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಹಿಂದೂಗಳೆಲ್ಲ ಹೋಗ್ಬೇಕು? ದೇವಸ್ಥಾನ ಮಾತ್ರ ಕಂಟ್ರೋಲ್ ಮಾಡ್ತಾರೆ, ಚರ್ಚು ಮಸೀದಿನೆಲ್ಲ ಕಂಟ್ರೋಲ್ ಮಾಡಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್, ಅದು ಹೌದು. ಯಾರು ಕೇಳೋರು ಯಾರದನ್ನ? ಯಾರು ಕೇಳೋರಿಲ್ಲ. ಯಾಕೆಂದರೆ ಮೆಜಾರಿಟಿ 135 ಸೀಟ್ ಕೊಟ್ಟು ಅವ್ರನ್ನ ತಂದುಬಿಟ್ಟಿದ್ದೀವಿ. ಆಡಿದೆ ಆಟ ಆಗುತ್ತೆ ಅಷ್ಟೇ. ಮಸೀದಿಲ್ಲೂ ತಗೊಳ್ಳಿ, ಚರ್ಚಲ್ಲೂ ತಗೊಳ್ಳಿ. ನಮ್ಮದ್ರಲ್ಲಿ ಯಾಕೆ ತಗೋತಾರೆ? ನಮ್ಮದ್ರಲ್ಲಿ ಬೇಕಾದಷ್ಟು ಬಡವರು ಇದ್ದಾರೆ. ಅವ್ರನ್ನ ತಿನ್ನಕ್ಕೆ ಅವಂತೂ ಅನ್ನ ಕೊಡಲಿ ಅವ್ರಿಗೆ, ಆವಾಗ ಧರ್ಮ ಬರ್ತದೆ. ಅದು ಬಿಟ್ಬಿಟ್ಟು ಇರೋ ದುಡ್ಡೆಲ್ಲ ಅವ್ರಿಗೆಲ್ಲ ಕೊಟ್ಟು
ಈ ಥರ ದೇಶ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಚರ್ಚು ಮಸೀದಿನ ಕಂಟ್ರೋಲ್ ಮಾಡಲ್ಲ, ಬರೀ ದೇವಸ್ಥಾನದ ಹಣ ಮಾತ್ರ ತಗೊಂತಾರೆ ಅವರು. ಯಾರ್ಯಾರು ಬೇಕೋ ಅವ್ರು ಕೊಟ್ಕೊಂತಾರೆ, ಉಪಯೋಗಿಸ್ಕೊಂತಾರೆ. ಏನ್ ಮಾಡ್ತೀಯಪ್ಪ? ಚರ್ಚು ಮಸೀದಿನೆಲ್ಲ ಕಂಟ್ರೋಲ್ ಮಾಡಲ್ಲ, ಬರೀ ದೇವಸ್ಥಾನಗಳನ್ನ ಮಾತ್ರ ಕಂಟ್ರೋಲ್ ಮಾಡುತ್ತೆ. ದೇವಸ್ಥಾನ ದುಡ್ಡು ಮಾತ್ರ ಹಿಡ್ತಾ ಇಟ್ಕೊಳತ್ತೆ. ಇದು ಸರಿನಾ? ಇದು ಸರಿ ಇಲ್ಲ. ಇದು ಏನಿದ್ರು ದೇವಸ್ಥಾನ ಇದ್ ಮಾಡ್ಬೇಕು, ಅದನ್ನ ಅಭಿವೃದ್ಧಿ ಮಾಡ್ಬೇಕು. ಇನ್ನುವೆ ಅದೊಂಥರ ಏನು ಇಲ್ಲದೆ ಕೈಕಾಲೆಲ್ಲ ಚೆನ್ನಾಗಿರೋಂಥವ್ರಿಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ರೆ ಏನ್ ಅದದಲ್ಲಿ ಏನು ಈಗಿನ ಸರ್ಕಾರ ಯಾವ್ಯಾವ್ದೋ ಸುಮ್ಮನೆ ಸ್ವಾಮಿ.